ನಮ್ಮಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜಸ್ ಮೇಜಾರಿಟಿಲಿ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಫಾರ್ ಸ್ಟಾಕ್ ಮಾರ್ಕೆಟ್. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಲಾಭ ದೊಡ್ಡದು ಅಥವಾ ನಿಮಗೆ ಸಂಪತ್ತು ದೊಡ್ಡದು? ಎಲ್ಲರೂ ಅನ್ಕೊಂತಾರೆ ಎಫ್ ಡಿ ಮಾಡಿದ್ರೆ ರಿಸ್ಕ್ ಇಲ್ಲ ಅಥವಾ ಜಾಬಿಗೆ ಹೋದ್ರೆ ರಿಸ್ಕ್ ಇಲ್ಲ. ತಪ್ಪು. ಸ್ಟಾಕ್ ಮಾರ್ಕೆಟಿಗೆ ಬರೋಕೆ ಮಾತ್ರ ಬೆಳಗ್ಗೆ ಬಂದು ಒಂದು 10,000 ಹಾಕ್ಬಿಡ್ತೀನಿ, ಸಾಯಂಕಾಲಕ್ಕೆ ನಂಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸರ್, LIC, ಐ ಆಮ್ ಸಾರಿ ಟು ಸೇ ದಿಸ್, ಇಟ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಟ್ ಆಲ್. ನೀವು ಸ್ಟಾಕ್ಸ್ನ ಭಾಳ ಪ್ರೀತಿ ಮಾಡ್ತೀರಾ, ಅವಕಾಶ ಸಿಕ್ಕಿದ್ರೆ ಮದುವೆನೂ ಮಾಡ್ಕೊಂಡ್ಬಿಡ್ತಿದ್ರಿ. ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೋ ಅವತ್ತೊಂದು ಮ್ಯೂಚುವಲ್ ಫಂಡ್ಸ್ ತೊಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಕೆಲವು ಟ್ರೇಡರ್ಸ್ನ ನೋಡ್ತೀವಿ, BP ಮಷಿನ್ ಕಟ್ಕೊಂಡು ಅದೊಂದು ಉಳಿದಿರುತ್ತೆ ಅಷ್ಟೇ. ಸರ್, ಮೇಲೋಯ್ತು ಕೆಳ ಬಿತ್ತು. ಈ ಶೇರ್ ಮಾರ್ಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಅಕಸ್ಮಾತ್ ಅಲ್ಲಿ ಬಿದ್ರೆ ನೀವು ಒಳ್ಳೆ ಡೈಲಾಗ್ ರೈಟರ್ ಆಗ್ಬೋದು ನೋಡಿ ಸರ್. ಒಳ್ಳೆ ಪಂಚ್ ಲೈನ್ಗಳು ಹೇಳ್ತೀರಾ ನೀವು. ನಾಟ್ ಬಿ ಎ ಟ್ರೇಡರ್, ಲೆಟ್ ಅಸ್ ಬಿ ಎ ಹಂಟರ್. ಪ್ರತಿ ಮನೆಯಲ್ಲೂ ಇನ್ವೆಸ್ಟರ್ಗಳು ಹುಟ್ಕೋಬೇಕು. ಅಮೇಜಿಂಗ್. ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ ಅಲ್ಟ್ರಾ HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.